ಫಸ್ಟು ಮೇನ್ ಏನಂದರೆ ಇದು ಹೊಡೆದೋಗಿತ್ತು, ಒಂಥರ ಜಡೆ ಥರ ಕಾಣ್ತಿತ್ತು. ಅದಕ್ಕೆ ಇದು ಅಂದರೆ ನನಗೆ ಬಂದಿದ್ದು ಸ್ಟಾಕ್ ಅಲ್ಲ, ಇದು ಬೇರೆ ಆಫ್ಟರ್ ಮಾರ್ಕೆಟ್. ಇದು ಕುಚು 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 ಕುಯ್ಯು ಬೆಡ್ ಮೇಲೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರ್ತೈತೆ ಇದು. ಸೊ ಇದೊಂದು ಹೊಡೆದೋಗೈತೆ. ಸೊ ಇದನ್ನ ಫುಲ್ ಎಲ್ಲೋ ಲೈಟ್ ಬರ್ತಿಲ್ಲ ಅಂದರೆ ಸಿಟಿಲಿ ಯೂಸ್ ಮಾಡಲ್ಲ, ಇದು ರೇರೇ ಯೂಸ್ ಮಾಡೋದು. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಆ ಕಡೆ ಲೈಟ್ ಬರ್ತಾ ಇಲ್ಲ. ಈ ಥರ ಆಗಿದೆ ಹೊಡ್ಕೊಂಡು. ಮತ್ತು ಲಾರಿಲಿ ಆಕ್ಸಿಡೆಂಟ್ ಆಗಿದೆ. ಸೊ ಅಂಟಿಸ್ಬಿಡ್ಬೇಕಷ್ಟೇ. ಸೊ ಹಲೋ ಗುರುವೆ, ಹೇಗಿದ್ದೀರಾ ಅಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿರ್ತಾರೆ. ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಗುರು, ಇವಾಗ ಬಂದು ನಾನು ಮನೆಯಲ್ಲಿದ್ದೀನಿ. ಟೈಮ್ ಬಂದು 12:05. ಸೊ ಗುರು, ಎಷ್ಟೊಂದು ದಿನದಿಂದ ವ್ಲಾಗ್ ಬಿಟ್ಟಿರಲಿಲ್ಲ. ಸೊ ಒಂದು ತಿಂಗಳ ಮೇಲೆ ಆಯಿತು. ಸೊ ಅದಕ್ಕಿಂತ ಒಂದು ಸ್ವಲ್ಪ ರೀಸನ್ಸ್ಗಳು ಕೊಟ್ಕೊಂಡು ನಾನು ವ್ಲಾಗೇ ಮಾಡಿದ್ದೆ. ಆದರೆ ಅರ್ಧಂಬರ್ಧ ಮಾಡಿದ್ದೆ, ಅದೆಲ್ಲ ಬಿಡೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಬಿಟ್ಟಿಲ್ಲ. ಇವತ್ತು ಬೇರೆ ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಸೊ ನಾನು ಒಂದು ವ್ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ. ಇನ್ನೊಂದು ಶೂಟ್ ಮಾಡೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಸೊ ರೀಸೆಂಟಾಗಿ ನಂದು ಇದು ಬೈಕ್ ಆಕ್ಸಿಡೆಂಟ್ ಬೇರೆ ಆಯಿತು. ಬೈಕ್ ಆಕ್ಸಿಡೆಂಟ್ ಆಗಿ ನನಗೂ ಒಂದು 5-6 ದಿವಸದಿಂದ ಹುಷಾರಿಲ್ದಂಗೆ ಆಗಿತ್ತು. ಸೊ ಇವಾಗ ಓಕೆ, ಪರವಾಗಿಲ್ಲ. ಸೊ ನಿನ್ನೆ ಹೋಗಿ ನನ್ನ ಗಾಡಿ ಇದಕ್ಕೆ ಬಿಟ್ಟಿದ್ದೆ ಗ್ಯಾರೇಜ್ಗೆ. ಸೊ ಅದನ್ನು ಬಂದು ಎಲ್ಲ ಸರಿ ಮಾಡೋರು. ಇಂಡಿಕೇಟ್ರ್ ಎಲ್ಲ ಹೊಡೆದೋಗಿತ್ತು ಆಕ್ಸಿಡೆಂಟಾಗಿ. ಸೊ ಇಂಡಿಕೇಟ್ರು, ಹ್ಯಾಂಡ್ಲ್ ಬಾರು ಅದು ಸೊಟ್ಟಾಗಿತ್ತು. ಸೊ ಹ್ಯಾಂಡ್ಲ್ ಬಾರು RX ಹಾಕ್ಸಿದೆ, ಆದರೆ ಅದು ಬೇಡ, ಚೆನ್ನಾಗಿಲ್ಲ, ನನಗೊಂಥರ ಇದು ಅಂತ ನಮ್ಮಣ್ಣ ತಲೆಗೆ ಶೂಟ್ ಆಗ್ದ. ಸೊ ಅದಕ್ಕೆ ಬೇಡ ಹೋಗಲಿ ಅಂತ ಅದನ್ನ ತೆಗೆಸ್ಬಿಟ್ಟು ಸ್ಟಾಕ್ ಹ್ಯಾಂಡ್ಲ್ ಬಾರ್ ತರಿಸಿದ್ದೀನಿ. ಸೊ ಅದನ್ನೇ ಹಾಕ್ಸ್ಬಿಡೋಣ. ಅದು ಹಾಕ್ಸ್ಬಿಟ್ಟು ಓಕೆ, ಸ್ಟಾಕಾಗೇ ಇರಲಿ ಗಾಡಿ, ಬೇರೆದೇನೋ ಜಡೆ ಪಡೆ ಎಲ್ಲ ಹಾಕ್ಸೋದು ಬೇಡ ಅಂತ ನಾನು ಸುಮ್ಮನೆ ಆದೆ. ಸೊ ಅದೇ ಇನ್ನೇನು ಮಾಡೋದು. ಸೊ ಇವಾಗ ಟೈಮ್ ಎಷ್ಟು 12 ಗಂಟೆ. ನಮ್ಮ ಅಣ್ಣ ಎಲ್ಲೋ ಹೋಗೋನೆ. ಸೊ ಅವ್ನು ಬರಲಿ ಅಂತ ಕಾಯ್ತಿದ್ದೀನಿ. ಅವನು ಇಬ್ಬರು ಹೋಗಿ ಸರಿ ಮಾಡಿಸಿ ಬರೋಣ. ಮತ್ತು ವಿಂಡ್ಶೀಲ್ಡ್ ಒಂದು ಹೊಡೆದೋಗೈತೆ, ಅದು ಎಲ್ಲೂ ಸಿಗ್ತಿರ್ಲಿಲ್ಲ. ಆದರೆ ಇವಾಗ ಆರ್ಡ್ರ್ ಕೊಟ್ಟಿದ್ದೀನಿ, ಇವತ್ತು ರಾತ್ರಿ ಏನೋ ಬರುತ್ತಂತೆ. ಸೊ ಅದು ವಿಂಡ್ಶೀಲ್ಡ್ ಬಂದರೆ ಅದು ನಾನೇ ಸೆಟ್ ಮಾಡ್ಕೊಂಬಿಡ್ತೀನಿ. 4 ಸ್ಕ್ರೂ ಹಾಕಿದ್ರೆ ಸಾಕು, ಆ ಸ್ಕ್ರೂ ಎಲ್ಲ ಐತೆ, ಹಾಕಿದ್ರೆ ಸಾಕು ಸೆಟ್ಟು ಗಾಡಿ. ಮತ್ತು ಅರ್ಧಂಬರ್ಧ ನಿನ್ನೆ ಇಂಡಿಕೇಟ್ರೆಲ್ಲ ಹಾಕ್ಕೊಟ್ಟ. ಇವಾಗ ಬರೀ ವಿಂಡ್ಶೀಲ್ಡು ಹ್ಯಾಂಡ್ಲ್ ಒಂದು ಸೆಟ್ ಮಾಡಬೇಕಷ್ಟೇ, ನೀನೇನಿಲ್ಲ ಕತೆ. ಸೊ ಹುಷಾರಿರಲಿಲ್ಲ. ಇವಾಗ ನಿದ್ದೆ ಫುಲ್ ಎಳೀತೈತೆ. ನಮ್ಮ ಅಣ್ಣ ಬೇಗ ಬಂದಿಲ್ಲ, ಪಾಚ್ಕೊತೀನಿ 4 ಗಂಟೆ ಹಂಗೆ ಹೋಗಿ. ಬರೀ ಹ್ಯಾಂಡ್ಲ್ ಬಾರ್ ಅಲ್ವಾ ಚೇಂಜ್ ಮಾಡಿಸ್ಬೇಕಾಗಿರೋದು. ಸೊ ಚೇಂಜ್ ಒಂದು 10 ನಿಮಿಷಕ್ಕೆಲ್ಲ ಅದು ಕೆಲಸ ಅಷ್ಟೇ. ಸೊ ಬನ್ನಿ, ಆಮೇಲೆ ವ್ಲಾಗ್ ಆಚೆ ಹೋದಾಗ ಶೂಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಗಾಡಿನೂ ತೋರಿಸ್ತೀನಿ ಹೆಂಗೆ ಅಂತ. ಸೊ ನಿನ್ನೆ ಒಂದು ಕ್ಲಿಪ್ಪು ಶೂಟ್ ಮಾಡಿದ್ದೆ, ಅದನ್ನ ಹಾಕ್ತೀನಿ. ಸೊ ಗುರು, ನಮ್ಮ ಗಾಡಿ ನೋಡಿ ಈ ಥರ ಆಗಿದೆ ಹೊಡ್ಕೊಂಡು. ಮತ್ತು ಲಾರಿಲಿ ಆಕ್ಸಿಡೆಂಟ್ ಆಗಿದೆ. ಸೊ ನೋಡಿ ಮುರಿದೋಗಿರೋದು. ಸೊ ಬಿಚ್ಚಿ ಸೈಡ್ಗೆ ಇದ್ದೇವೆ ಇದನ್ನ. ಸೊ ಇವಾಗ ಬಂದು ಹ್ಯಾಂಡ್ಲ್ ಬಾರ್ ಒಂದು ಸ್ವಲ್ಪ ಸೊಟ್ಟ ಆಗೈತೆ, ಅದಕ್ಕೆ ಹೊಸ ಹ್ಯಾಂಡ್ಲ್ ಬಾರ್ ತಂದಿದ್ದೀನಿ. ಹ್ಯಾಂಡ್ಲ್ ಬಾರು ಮತ್ತು ನಕಲ್ ಗಾರ್ಡು ಎರಡು ಹಾಕ್ಸೋದು. ಇದೊಂದು ಹೊಡೆದೋಗಿದೆ. ಮೀಟ್ರ್ ಬೋರ್ಡ್ ಅದನ್ನೊಂದು ಹೊಡೆದೋಗ್ಬಿಟ್ಟಿದೆ ಗುರು. ಇದನ್ನೂ ಹಾಕ್ಸ್ಬೇಕು, ಆದರೆ ಇವಾಗ ಹಾಕ್ಸಲ್ಲ. ಅದು ಜಸ್ಟ್ ಫೆವಿಕ್ವಿಕ್ ಅದು ಇದು ಹಾಕಿ ಅಂಟಿಸ್ಬಿಡ್ಬೇಕಷ್ಟೇ. ಹ್ಯಾಂಡ್ಲ್ ಬಾರ್ ನೋಡೋಣ ಹೆಂಗಿರುತ್ತಂತ. ತಗೋರಿ, ಇದು ಹಾಕ್ಸ್ತಿದ್ದೀನಿ. ಫುಲ್ಲು ಲೀಕ್ ಆಗ್ತಿತ್ತು ಇದು. ಸೊ ಅದಕ್ಕೆ ಇದು ಹಾಕ್ಸ್ತಿದ್ದೀನಿ ಹೊಸದು. ಇವತ್ತು ಆಚೆ ಬೇರೆ ಹೋಗಬೇಕು ನೋಡಿ, ಫುಲ್ಲು ಲೀಕ್ ಆಗ್ತೈತಿ ಇಲ್ಲೆಲ್ಲ. ಸೊ ಸರಿ ಮಾಡಿಬಿಟ್ಟು ಆಚೆ ಹೋಗಬೇಕು. ಫುಲ್ ಇಂಜಿನೇ ಬಿಚ್ಚಿಬಿಟ್ಟವ್ರು ಗುರು ಇದೊಂದಕ್ಕಂತ. ಅಂದರೆ ಇಂಜಿನ್ ಕ್ಯಾಪ್ ಬಿಚ್ಚಿರೋದು, ಇಂಜಿನ್ ಬಿಚ್ಚಿಲ್ಲ. ಇನ್ನೆಲ್ಲ ಸರಿ ಮಾಡಿಸಿದಾಯಿತು. ಇವಾಗ ಜಸ್ಟು ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದೆ. ಬ್ರೇಕ್ ಪ್ಯಾಡ್ಸ್ ಹಾಕ್ಸಿ ಇವಾಗ ಇದನ್ನು ಮಾಡಿಸ್ಬಿಡೋಣ, ಆಚೆ ಹೋಗ್ಬೇಕಲ್ಲ ಅಂತ ಹಾಫ್ ಪ್ಯಾಂಟ್ ಹಾಕ್ಕೊಂಡೇ ಬಂದ್ಬಿಟ್ಟೆ ನೋಡಿ. ಸೊ ಇವರೇ ಸರಿ ಮಾಡ್ತಾ ಇರೋದು ನಮ್ಮ ಗಾಡಿನ. ಫುಲ್ಲು ಅಬ್ಬೆಪಾರಿ ಥರ ಆಗ್ಬಿಟ್ಟಿತ್ತು ಗುರು ಗಾಡಿಗಂತೂ.
ಸೊ ವಾಷಿಂಗ್ ಗೀಶಿಂಗ್ ಎಲ್ಲ ಕೊಟ್ಟು ಇವಾಗ ಒಂದು ಸ್ವಲ್ಪ ಪಳ ಪಳ ಅಂತ ಐತೆ ಗಾಡಿ ಅಷ್ಟೇ. ಇದೊಂದೇ ಯಾವಾಗೂ ಪ್ರಾಬ್ಲಮ್ ಆಗೋದು ಇದೊಂದೇ. ಸೊ ಇವಾಗ ಸರಿ ಮಾಡೋದು ನೋಡೋಣ, ಮನೆಗೆ ಹೋಗೋಣ ಇವಾಗ ಸರಿ ಮಾಡ್ತೀವಿ. ಅಲ್ಲಿಂದ ಆಚೆ ಹೋಗ್ಬೇಕು ನಾನು ನಮ್ಮಣ್ಣ. ನೋಡೋಣ ಇದಾಕಾದ್ಮೇಲೆ ಇನ್ನೊಂದು ಸರಿ ಲೀಕ್ ಗೀಕ್ ಆಗುತ್ತಾ ಏನು ಕತೆ ಅಂತ. ಸೊ ಸಿಗೋಣ ಬನ್ನಿ ಗುರು. ಆಮೇಲೆ ಕೂಡ ಬೇಡ, ನಾನೇನು ಮಾಡೋದು ಬೇಡ. ಸೊ ಗುರುವೇ, ಇದು ಗಾಡಿ ರೆಡಿ ಮಾಡಿಸಿ ಎಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ ಆಯಿತು. ರಾತ್ರಿ ಅಂದರೆ ಒಂದು 7 ಗಂಟೆ ಗುರು. ಇವಾಗ 7-8 ಗಂಟೆ, 7:18. ಸೊ ಹಂಗೆ ವ್ಲಾಗ್ ಮುಗಿಸ್ಬಿಡೋಣ ಅಂತ ಬಂದೆ. ಸೊ ನೋಡಿ ಏನೇನು ಕರೆಕ್ಟಾಗಿ ಹೇಳ್ತೀನಿ ನೋಡಿ, ಏನೇನು ರೆಡಿ ಮಾಡಿಸಿದ್ದೀನಿ ಅಂತ. ಫಸ್ಟು ಮೇನ್ ಏನಂದರೆ ಇದು ಹೊಡೆದೋಗಿತ್ತು, ಒಂಥರ ಜಡೆ ಥರ ಕಾಣ್ತಿತ್ತು. ಅದಕ್ಕೆ ಇದು ಅಂದರೆ ನನಗೆ ಬಂದಿದ್ದು ಸ್ಟಾಕ್ ಅಲ್ಲ, ಇದು ಬೇರೆ ಆಫ್ಟರ್ ಮಾರ್ಕೆಟ್ ಇದು. ಸೊ ಒಂಥರ ಲುಕ್ ಚೆನ್ನಾಗೈತೆ ಇದ್ರದ್ದು. ಅಂದರೆ ಇವಾಗ ಬರ್ತಿರೋ ಎಕ್ಸ್ಪಲ್ಸಲ್ಲಿ ಮೋಸ್ಟ್ಲಿ ಇದೇ ಬರ್ತಾ ಐತೆ. ಸೊ ಇದು ಚೆನ್ನಾಗೈತೆ. ಸೊ ಇದು ವಿಂಡ್ಶೀಲ್ಡು, ಇದು ಟಿಬೇಟಿಯನ್ ಫ್ಲ್ಯಾಗು, ಮತ್ತು ಇದೊಂದು ಐತಲ್ಲ, ಇದು ಹೊಡೆದೋಗ್ಬಿಟ್ಟೈತೆ ನೋಡಿ. ಇದು ಅಂದರೆ ಮೀಟ್ರ್ ಕರೆಕ್ಟಾಗಿ ಬರ್ತಾಯಿಲ್ಲ, ಇಲ್ಲೊಂಥರ ಇದೆಲ್ಲ ಬರ್ತೈತೆ. ಸೊ ಅದು ಇಲ್ಲಿ ಇದೆಲ್ಲ ಒಂಥರ ಹೊಡೆದೋಗ್ಬಿಟ್ಟೈತೆ ಇದು. ಸೊ 3,000 ರೂಪಾಯಿ ಎಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ 3,500 ಎಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡೋಷ್ಟಿಲ್ಲ. ಸೊ ಇರೋಷ್ಟು ದಿನ ಅದನ್ನ ಉಪಯೋಗಿಸೋಣ, ಅದಾದಮೇಲೆ ಬೇಕಾದರೆ ಚೇಂಜ್ ಮಾಡಿಸ್ಕೊಳೋಣ ಅಂತ ನಾನು. ಮತ್ತು ಟಯರ್ ಎಲ್ಲ ಚೇಂಜ್ ಮಾಡಿಸಿಲ್ಲ. ಇದೊಂದು ಸರಿ ಮಾಡಿಸ್ದೆ, ಹೊಡೆದೋಗಿತ್ತು ಆಕ್ಸಿಡೆಂಟಾಗಿ, ಇದೊಂದು ಹೊಡೆದೋಗಿತ್ತು. ಮತ್ತು ಇನ್ನೊಂದು ಏನಂದರೆ ಇದೆಯಲ್ಲ, ಇದು ಹೊಡೆದೋಗ್ಬಿಟ್ಟೈತೆ ನೋಡಿ. ಸೌಂಡ್ ಬರ್ತೈತೆ, ಕುಚ್ಚು 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 ಕೊಯ್ಯೋ ಬೆಡ್ ಮೇಲೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರ್ತೈತೆ ಇದು. ಸೊ ಇದೊಂದು ಹೊಡೆದೋಗೈತೆ. ಸೊ ಇದನ್ನ ಫುಲ್ ಪರ್ಫೆಕ್ಟಾಗಿ ಹೊಡೆದೋದಾಗ ಇದು ಬಿಚ್ಕೊಂಡು ಬೇರೆದು ಹಾಕ್ಬಿಡೋಣ ಅಂತ ನನ್ನ ಪ್ಲ್ಯಾನು. ಸೊ ಇವಾಗ ಸದ್ಯಕ್ಕೆ ಹಂಗೆ ಬಿಟ್ಟಿದ್ದೀನಿ. ಮತ್ತು ಗಾಡಿ ಎಲ್ಲ ವಾಷಿಂಗ್ ಮಾಡಿಸಿ ಮಸ್ತಾಗಿ ಮಾಡಿಸಿ ಮಿರರೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ಯಾಕಂದರೆ ಸೇಫ್ಟಿ ಬೇಕು. ಅದಕ್ಕೆ ನಮ್ಮ ಅಣ್ಣ ಬೈದ್ಬಿಟ್ಟ, ಮಿರರ್ ಹಾಕ್ಸಲ್ಲ, ಏನು ಚಪ್ಪರ್ಗಳ ಥರ ಮಿರರ್ ಇಲ್ಲದೆ ಹೊಡೆದಾಡ್ತೀಯ ಅಂತ. ನನಗೆ ಚಪ್ಪರ್ ಅಂದ್ಬಿಟ್ಟ. ಸೊ ಅದಕ್ಕೆ ಹಾಕ್ಸ್ಬಿಟ್ಟೆ. ಏನು ಇರೋದನ್ನ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಸಿ, ಆ ಫ್ಲ್ಯಾಗ್ ಎಲ್ಲ ಹಾಕ್ಸಿ, ಇದೆಲ್ಲ ಇನ್ವೆಸ್ಟ್ಮೆಂಟ್ ಬಂದು ನಮ್ಮ ಅಣ್ಣನೇ ಮಾಡಿದ್ದು. ನನ್ನ ಹತ್ರ 1 ರೂಪಾಯಿ ಕಾಸಿರಲಿಲ್ಲ, ಯಾಕಂದ್ರೆ ನಾನು ಕೆಲಸಕ್ಕೆ ಹೋಯ್ತಿಲ್ಲ ಅದಕ್ಕೆ. ಮತ್ತು ಇದೆಲ್ಲ ಮೈನರ್ ಸ್ಕ್ರ್ಯಾಚಸ್ ಆಗಿದೆ ನೋಡಿ. ಸೊ ಇದೆಲ್ಲ ಆಮೇಲೆ ಸರಿ ಮಾಡಿಸ್ಕೊಳೋಣ, ರೆಡಿ ಮಾಡಿಸ್ದಾಗ ಗಾಡಿ. ಮತ್ತು ಇನ್ನೊಂದು ಏನಂದರೆ ನನ್ನ ಲೈಟ್ ಒಂದು ಹೋಗ್ಬಿಟ್ಟಿದೆ. ಅಂದರೆ ವೈಟ್ ಲೈಟ್ ಬತ್ತಿದೆ, ಯೆಲ್ಲೋ ಲೈಟ್ ಬತ್ತಿಲ್ಲ. ಅಂದರೆ ಸಿಟಿಲಿ ಯೂಸ್ ಮಾಡಲ್ಲ, ಇದು ರೇರೇ ಯೂಸ್ ಮಾಡೋದು. ಒಂದು ನಿಮಿಷ ತೋರಿಸ್ತೀನಿ ತಡ್ರಿ ನೋಡಿ. ಆ ಕಡೆ ಲೈಟ್ ಬರ್ತಾ ಇಲ್ಲ ನೋಡಿ, ಈ ಕಡೆದು ಮಾತ್ರ ಬರ್ತಾ ಇದೆ, ಆ ಕಡೆದು ಬರ್ತಾ ಇಲ್ಲ. ವೈಟ್ 2 ಬರ್ತಾ ಇದೆ, ಅದು ಏನಾಗೈತೋ ಗೊತ್ತಿಲ್ಲ. ಸೊ ವೈಟ್ 2 ಬರ್ತಾ ಇದೆ. ಸೊ ಅದನ್ನೇನು ಯೂಸ್ ಮಾಡಲ್ಲ ನಾನು, ರೇರು. ಮತ್ತು ನಂಬರ್ ಪ್ಲೇಟ್ ಒಂದು ಹಾಕ್ಸಿಲ್ಲ. ಸೊ ನಂಬರ್ ಪ್ಲೇಟ್ ಸೀಟ್ ಅಡಿಗೆ ಐತೆ. ಸೊ ಅದನ್ನ ಹಾಕ್ಸ್ಬಿಡೋಣ ಅಂತ ಅಷ್ಟೇ ಗುಡು. ಇನ್ನೇನು ಅಂದರೆ ಜಾಸ್ತಿ ಮೇಜರಾಗಿ ಏನು ಹೊಡೆದೋಗಿಲ್ಲ, ಬರೀ ಗ್ಲಾಸು, ಅದು ಮೀಟ್ರ್ ಬೋರ್ಡ್ ಅಷ್ಟೇ ಹೊಡೆದೋಗಿದ್ದು. ಮತ್ತು ಸ್ವಲ್ಪ ಸ್ಕ್ರ್ಯಾಚಸ್ಸು. ಮತ್ತು ಇದೊಂದು ಸ್ವಲ್ಪ ನೋಡಿ ಇದು ಚೇಂಜ್ ಮಾಡಿಸ್ಬಿಡೋಣ ಅಂತ ನಾನು. ಮತ್ತು ಇದೊಂದು ಇಂಜಿನಲ್ಲಿ ಮತ್ತೆ ಒಂದು ಸ್ವಲ್ಪ ಈ ಕಡೆಯಿಂದ ಲೀಕ್ ಆಗ್ತಾಯಿದೆ. ಫಸ್ಟ್ ಈ ಕಡೆಯಿಂದ ಲೀಕ್ ಆಗೋದು, ಇವಾಗ ಈ ಕಡೆಯಿಂದ ಲೀಕ್ ಆಗ್ತೈತೆ. ಅದು ಏನು ಸವಾಸನೋ ಗೊತ್ತಿಲ್ಲ. ಎಕ್ಸ್ಪಲ್ಸ್ ಯಾವಾಗೂ ಅದೇ ಕತೆ, ಲೀಕ್ ಆಗ್ತಾ ಇರುತ್ತೆ. ಸೊ 1-2 ದಿನ ಲೀಕ್ ಆಗಿಲ್ಲ, ಇವಾಗ ಲೀಕ್ ಆಗೋದು ಸ್ಟಾರ್ಟ್ ಆಗೈತೆ. ಸೊ ಏನೋ ಮತ್ತೆ ಸರ್ವಿಸಿಗೆ ಅಂದರೆ ಶೋರೂಮ್ಗೆ ಬಿಟ್ಟಾಗ ಮತ್ತೆ ನೀಟಾಗಿ ಮಾಡಿಸ್ಬೇಕು. ಮತ್ತು ಚೈನೆಲ್ಲ ಹೊಸದೇ ಹಾಕ್ಸಿರೋದು, ಇನ್ನೇನಿಲ್ಲ ಗುರು ಕೆಲಸ ಗಾಡಿಗೆ. ಇದೊಂದು ಮತ್ತು ಹ್ಯಾಂಡ್ಲು ಒಂದು ಲೈಟಾಗಿ ಸೊಟ್ಟ ಆಗಿರಂಗೆ ಐತೆ, ನೋಡೋಣ ಇರ್ರಿ. ಸೊ ಇದು ಯಾವುದೋ ಝೂಮ್ ಮಾಡಿ. ಸೊ ಹ್ಯಾಂಡ್ಲೇ ಲೈಟಾಗಿ ಸೊಟ್ಟ ಆಗೈತೆ. ಸೊ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ನಮ್ಮ ಗಾಡಿ ಇದೆ ಗುರು ನೋಡಿ, ಹೊಡೆದೋಗಿತ್ತು ಒಂಥರ. ಹೆಂಗಂದರೆ ಫುಲ್ಲು ಚಿತಾಲ್ ಪತಾಲ್ ಆಗಿಬಿಟ್ಟಿತ್ತು ಗಾಡಿ. ಸೊ ರೆಡಿ ಆದಮೇಲೆ ಮತ್ತು ನಾನು ವ್ಲಾಗ್ಸ್ ಬಿಟ್ಟು ಬೇಜಾನ್ ತಿಂಗ್ಳುಗಟ್ಲೆ ಆಗೋಯ್ತು ಗುರು. ಅದು ಏನೋ ದರಿದ್ರ ಹಿಡಿತೋ ಗೊತ್ತಿಲ್ಲ. ಮತ್ತು ಇದೊಂದು ಕರೆಕ್ಟು ಈ ಕಡೆದೊಂದು ಹೊಡೆದೋಗಿತ್ತು. ಸೊ ಇದೊಂದು ಹೊಸದು ಹಾಕ್ಸ್ಬಿಟ್ಟೆ, ಇನ್ನೇನಿಲ್ಲ ಗುರು. ಮತ್ತು ಸೀಟೆಲ್ಲ ಹರಿದೋಗ್ಬಿಟ್ಟಿದೆ. ಇದು ಯಾವಾಗ ನಾನು ಗಾಡಿ ತೊಗೊಂಡಾಗ 600 ರೂಪಾಯಿಗೆ ಹಾಕ್ಸಿದ್ದು ಈ ಸೀಟು, ಇನ್ನೂ ಬರ್ತಾಯಿದೆ ಸೀಟ್ ಕವರು. ಸೊ ಇನ್ನೊಂದು ಸರಿ ಅದೇ ಅಂಗಡಿಗೆ ಹೋಗಿ ಹಾಕ್ಸ್ಕೊಂಬಿಡೋಣ ಅಂತ. 2.5 ವರ್ಷ ಆದಮೇಲೆ ಹರಿದೋಗಿರೋ ಸೀಟು. ಸೊ ಅಲ್ಲೇ ಹೋಗಿ ಹಾಕ್ಸ್ಬಿಡೋಣ ಅಂತ. ಸೊ ಇವಾಗ ಇನ್ನೆಲ್ಲ ರೆಡಿ ಮಾಡಿ ರೈಡ್ ಹೋಗೋದು ಯಾವಾಗ ಗೊತ್ತಾ, ನಾನು ಟಯರ್ ಹಾಕ್ಸೋದಾಗ, ನನ್ನ ಕೆಲಸಕ್ಕೆ ಸೇರಿಕೊಂಡಾಗ. ದೊಡ್ಡ ರೈಡು ಹೊಡಿತೀನಿ, ದೊಡ್ಡ ರೈಡೇ ಹೊಡಿತೀನಿ, ಚಿಕ್ಕ ರೈಡೆಲ್ಲ ಹೊಡಿಯೋಲ್ಲ. ಈ ಗಾಡೀಲಿ ಇನ್ನೊಂದು ದೊಡ್ಡ ರೈಡ್ ಹೊಡೆದು ಆಮೇಲೆ ಇನ್ನೊಂದು ಗಾಡಿಗೆ ಪ್ಲ್ಯಾನ್ ಹಾಕೋದು ನಾನು. ಸೊ ನೋಡಿ ಓವರ್ ಆಲ್ ವ್ಯೂ ತೋರಿಸ್ತೀನಿ ತಡ್ರಿ. ಇಲ್ಲಿ ಕತ್ಲು ಯಾರೂ ಇರಲಿಲ್ಲ ಅಂತ ಖಾಲಿ ರೋಡಿಗೆ ಬಂದಿದ್ದೀನಿ ನೋಡಿ, ರೋಡ್ ಹೆಂಗೈತೆ. ಸೊ ನಮ್ಗೇನು ಮಾಡಬೇಕಾದ್ರೂ ಇದೇ ರೋಡಿಗೆ ಬರೋದು, ವ್ಲಾಗ್ ಗೀಗು ವಿಡಿಯೋ ಫೋಟೋಶೂಟು. ಯಾಕಂದರೆ ಖಾಲಿ ಇರುತ್ತೆ, ಜನರೆಲ್ಲ ಜಾಸ್ತಿ ಇರೋಲ್ಲ. ಸೊ ಅದಕ್ಕಂತಾನೆ. ಮತ್ತು ಇನ್ನೇನಂದರೆ ಇನ್ನು ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿಸಿದ್ದೀನಿ. ಶೋರೂಮಲ್ಲಿ ಬಂದು ಬ್ರೇಕ್ ಪ್ಯಾಡ್ಸ್ ಎಷ್ಟು ಗುರು ಹೇಳ್ತಾರೆ, ಎಷ್ಟೋ 2,500 ಏನೋ ಅಂದಿದ್ದು.
ಆಚೆ ಕಡೆ ಆಫ್ಟರ್ ಮಾರ್ಕೆಟು 400 ರೂಪಾಯಿಗೆಲ್ಲ ಮುಗ್ದೋಯ್ತು. ಸೊ ಓಕೆ, ಬರುತ್ತೆ ಬಾಲ್ಕೆ ಬ್ರೇಕ್ ಎಲ್ಲ ಹಿಡಿಯುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗುರು. ಆಮೇಲೆ ನೋಡಿ ನಮ್ಮ ಗಾಡಿ ಇದೊಂದು ಡಿಜಿಟಲ್ ಮೀಟ್ರ್ ಒಂದು ಹೋಗ್ಬಿಟ್ಟಿದೆ ಅಷ್ಟೇ. ಇದು ನೋಡಿ, ಇದು ಫುಲ್ಲು ಅಲ್ಲಾಡ್ತೈತೆ ನೋಡಿ, ಅಲ್ಲಾಡ್ತೈತೆ ಅಂದರೆ ಒಳಗಡೆ ಒಂದು ಕ್ಲ್ಯಾಂಪ್ ಹೊಡೆದೋಗ್ಬಿಟ್ಟೈತೆ ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗುರು. ಅಷ್ಟೊತ್ತಿಗೆ ಬಾಯ್ ಬಾಯ್ ಟಾಟಾ. ಸೊ ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಬಿಡೋಣ ಅಂತ, ವ್ಲಾಗು ಮತ್ತು ರೀಲ್ಸು ಎರಡೂ ಬಿಡೋಣ ಅಂತ ಪ್ಲ್ಯಾನು. ನನ್ನ ಗೋಪ್ರೋ ಬೇರೆ ಒಂದು ಸ್ವಲ್ಪ ಕೆಲಸ ಕೊಡ್ತೈತೆ, ಅದಕ್ಕೆ ಮಾಡ್ತಾ ಇಲ್ಲ. ಅಂದರೆ ರೆಕಾರ್ಡ್ ಮಾಡೋಕ್ಕೆ ಹೋದರೆ ಬರ್ರೇ ಇದು ವೀಡಿಯೋ ಚೆನ್ನಾಗೇ ಬರ್ತೈತೆ, ವಾಯ್ಸ್ ಓವರ್ ಮಾಡ್ತೀನಲ್ಲ, ಅಂದರೆ ಮಾತಾಡ್ತೀನಲ್ಲ, ಅದು ಫುಲ್ಲು ಗಾಳಿ ಬರ್ತೈತೆ, ವಾಯ್ಸ್ ಬರ್ತಾನೆ ಇಲ್ಲ, ಲೈಟಾಗಿ ಬರ್ತೈತೆ ವಾಯ್ಸು. ಸೊ ಅದಕ್ಕೆ ಮಾಡ್ತಾ ಇಲ್ಲ. ಸೊ ಅದೊಂದು ಸರಿ ಮಾಡಿಸ್ಬಿಟ್ಟು ಇಲ್ಲ ಹೊಸದು ತೊಗೊಂಬಿಟ್ಟು ಮಾಡೋಣ ಅಂತ ನನ್ನ ಪ್ಲ್ಯಾನು. ಸೊ ಇವಾಗ ಹೆಂಗಿದ್ರು ಐಫೋನ್ ಐತಲ್ಲ, ಐಫೋನ್ಗೊಂದು ಹೋಲ್ಡ್ರ್ ತೊಗೊಂಡು ಐಫೋನಲ್ಲೇ ರೀಲ್ಸ್ ಮಾಡೋಣ, ಏನೋ ಒಂದು ಮಾಡೋಣ ಅಂತ. ನೋಡಿ ನಮ್ಮ ಗಾಡಿ ಏನು ಆಫ್ಟರ್ ಮಾರ್ಕೆಟ್ ಇಲ್ಲ ಗುರು, ಎಲ್ಲ ಸ್ಟಾಕ್ ಅಂದರೆ ಸ್ಟಾಕಲ್ಲೇ ಇಕ್ಕಿದ್ದೀನಿ ಗಾಡಿನ. ಆಫ್ಟರ್ ಮಾರ್ಕೆಟ್ ಹಾಕ್ಸೋಣ ಅಂತ ನನ್ನ ಪ್ಲ್ಯಾನು. ಇನ್ನು ಲೋನ್ ಏನು ಮುಗೀತು, ಇನ್ನೊಂದು ತಿಂಗಳಿದೆ ಅಷ್ಟೇ, ಮುಗ್ದಾದ್ಮೇಲೆ ನನ್ನ ತಲೆನೋವು ಮುಗೀತು. ಯಾವುದು ಲೋನ್ ಗೀನೆಲ್ಲ ಇಲ್ಲ. ಆಮೇಲೆ ನೋಡೋಣ ಒಂದೊಂದು ರೈಡು ದೊಡ್ಡ ರೈಡ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇರೋದು. ಇದು ಅಂದರೆ ಅರುಣಾಚಲ್ ಪ್ರದೇಶ, ಡಾರ್ಜಿಲಿಂಗು ಆ ಸೈಡ್ ಹೊಡೆಯೋಣ ಅಂತ. ನೋಡೋಣ ಏನಾಗುತ್ತೆ ಅಂತ ಇನ್ನೊಂದು 2 ತಿಂಗಳಲ್ಲಿ. ಸೊ ಹೊಡೆಯೋಣ ಈ ಸರಿ, ಸೋಲೋನೇ ಹೊಡೆಯೋದು, ಎಲ್ಗೋದ್ರೂ ಸೋಲೋನೇ ಹೊಡೆಯೋದು. ಸೊ ಸ್ಟೇ ಟ್ಯೂನ್. ಲೈಕ್ ಮಾಡಿ, ಲೈಕ್ ಮಾಡೋದು ಬಿಟ್ಟಾಕಿ ಅದು ಬೇರೆ ವಿಷಯ, ಲೈಕ್ ಮಾಡಿ ಅಂತಲೇ ಹೇಳಲ್ಲ, ಬರೀ ವೀಡಿಯೋಸ್ ನೋಡಿರಿ, ಶೇರ್ ಮಾಡಿರಿ ಅಷ್ಟೇ ನಾನು ಹೇಳೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗುರು. ಅಷ್ಟೊತ್ತಿಗೆ ಬಾಯ್ ಬಾಯ್ ಟಾಟಾ, ಸಿ ಯು. ಸೊ